ನಮಸ್ಕಾರ ರೀ. ನನ್ನ ಹೆಸರು ಮಾರ್ತಪ್ಪ ನೀರುಡ್ಡಿ ತಂದೆ ಆಗ್ರಿ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಅರಸೀಕೆರೆ ಗ್ರಾಮ ಅಂತಂದು ಹೇಳ್ರಿ. ನಾವು 3 ರಿಂದ 4 ವರ್ಷ ಆತ್ರಿ ಈಗ ನಾವು ಚಿಂಡೆ ಪ್ಲಾಟ್ ಸೇಡ್ಕೊ ಮಾಡ್ತಾ ಇರೋದು. ಈಗ ನಾವು ವರ್ಷ ಏನ್ ಮಾಡ್ತಿದ್ವಿ, ಬೇರೆ ಗೊಬ್ಬರ ಹಾಕ್ತಿದ್ವಿ, ತಳಗೊಬ್ಬರ. ಈಗ ಈ ವರ್ಷ ಏನ್ ಮಾಡ್ತಿದ್ರು, ಲಕ್ಷ್ಮಿ ಫುಡ್ಸ್ ಕಂಪ್ನಿ ಅವರು ಬಂದು ಅದಕ್ಕಿಂತ ಒಳ್ಳೆ ರಿಸಲ್ಟ್ ಐತಿ, ಚೆನ್ನಾಗೈತೆ ಡಿಫೆನ್ಸ್ ಗೊಬ್ಬರ ಅಂತಂದು ಹೇಳಿ ಅದನ್ನ ಕೆಳಗಡೆ ಗೊಬ್ಬರ ಹಾಕಿ ಬೆಡ್ ಹೊಡಿಸಿ ಅಗಿ ಹಚ್ಚಿ ಒಳ್ಳೆ ರಿಸಲ್ಟ್ ಐತಿ ಅಂತ ಹೇಳಿದ್ರು. ನಾವ್ ಏನ್ ಮಾಡಿದ್ವಿ, ನಾವು ಬೇಡ ಸರ ಅವು ಏನ್ ಕೆಲಸ ಮಾಡಲ್ಲ, ಅದು ಆರ್ಗ್ಯಾನಿಕ್ ಅದೇನ್ ಸರಿ ಇಲ್ಲ ಅಂತ ಹೇಳಿದ್ವಿ. ನಮ್ಗೆ ಇವರು ಗಣೇಶ್ ಸರ್ ಅಂತಂದು ಲಕ್ಷ್ಮಿ ಫುಡ್ಸ್ ಕಂಪ್ನಿ ಅವರು ಮ್ಯಾನೇಜರ್ ಅವರು, ಇಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಆತ್ರಿ ನೀವು ಏನಾಗಲ್ಲ, ಅದು ಏನಿರೋದು ನಾ ಜವಾಬ್ದಾರಿ ಅಂತಂದು ಹೇಳಿ ಅಂತಂದ್ರೆ ಅವರು, ಆಯ್ತು ಸರ್ ಆಯ್ತು ಅವ್ರು ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಕೆಳಗಡೆ ಫಸ್ಟ್ ಬೆಡ್ ಹೊಡಿಬೇಕಾದ್ರೆ ಆ ಗೊಬ್ಬರ ಹಾಕಿ ಬೆಡ್ ಹೊಡಿಸಿ ಹಾಗೆ ಸಸಿ ನಾಟಿ ಮಾಡಿದ್ರಿ. ನಾಟಿ ಮಾಡಿದ್ರಿಂದ ಹೋದ ವರ್ಷ ಹಾಕಿಲ್ಲ ಈ ವರ್ಷಕ್ಕಿಂತ ಆ ಗೊಬ್ಬರ ಹಾಕಿಕಿನ್ನ ಈ ಗೊಬ್ಬರ ಹಾಕಿ ಒಳ್ಳೆ ರಿಸಲ್ಟ್ ಬಂದೈತಿ. ಈಗ ನಾವು ಇವತ್ತು ಎಷ್ಟು ದಿನ ಆಯ್ತು ರೀ, 60 ದಿನ ಆಯ್ತು ರೀ. ಈಗ 60 ದಿನ ಆಯಿತು. ವರ್ಷ ನಾವು ಜಾಸ್ತಿ ಬೇರೆ ಗೊಬ್ಬರ, ಡ್ರಿಪ್ಪಿಂಗ್ ಗೊಬ್ಬರ 52, 34, 19, 12, ಆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಿದ್ವಿ. 30 ರಿಂದ 40 kg ಆಲ್ರೆಡಿ 60 ದಿನ ಆಯ್ತು ರೀ ಇವತ್ತಿಗೆ ಹಚ್ಚೀಗ. 60 ದಿನ ಸಸಿ ಅದಾವ ರೀ. 60 ದಿನ ಆದಮೇಲೆ ಒಂದು 30 ರಿಂದ 40 kg ಡ್ರಿಪ್ಪಿಂಗ್ ಗೊಬ್ಬರ ಯೂಸ್ ಮಾಡ್ತೀವಿ. ಈ ವರ್ಷ ನಾವು 1 ರಿಂದ 1 kg ಕೂಡ ಡ್ರಿಪ್ಪಿಂಗ್ ಗೊಬ್ಬರ ಯೂಸ್ ಮಾಡಿಲ್ಲ. ಯಾವ ಗೊಬ್ಬರ ಹಾಕಿವಿ ಅಂದರೆ ಡಿಫೆನ್ಸ್ ಗೊಬ್ಬರ ಹಾಕಿದ್ರಿಂದ ನಾವು ಡ್ರಿಪ್ಪಿಂಗ್ ಗೊಬ್ಬರ ಬೇರೆ ಗೊಬ್ಬರ ಯೂಸ್ ಮಾಡಿಲ್ಲ. ನಾವು ಈಗ ಹೆಲ್ದಿಯಾಗಿ ಚೆನ್ನಾಗದವ್ರು. ಈಗ ಇದನ್ನು ಯೂಸ್ ಮಾಡ್ಬೋದು, ಯಾರೇ ಹಾಕಿದ್ರೂ ಇದನ್ನ ಒಳ್ಳೆ ರಿಸಲ್ಟ್ ಐತಿ ಯೂಸ್ ಮಾಡೋದು. ಅಲ್ಲಿಂದ ಇನ್ನೊಂದು ಸೂಪರ್ ಮೀಲ್ ಅಂತಂದೇಳಿ ಒಂದು ಡ್ರಿಪ್ಪಿಗೆ ಗೊಬ್ಬರ ಕೊಡೋಕೆ ಹೇಳಿದ್ರು ಇದೇ ಕಂಪ್ನಿಯವರ. ಅದನ್ನು ಕೊಟ್ಟ ಮೇಲೆ ಅದನ್ನು ವಾಟರ್ ಮಿಲನ್ ಕೊಟ್ಟಿವಿ ನಾವು. ವಾಟರ್ ಮಿಲನ್ ಕೊಟ್ಟ ಮೇಲೆ ಅದು ಬಳ್ಳಿ ಎಲ್ಲರೂ ಬಳ್ಳಿ ಜಳ ಆದ್ರೂ ನಮ್ಮ ಬಳ್ಳಿ ಏನೇನು ಆಗಿದ್ದಿಲ್ಲ ರೀ, ಒಳ್ಳೆ ಹೆಲ್ದಿ ಆಗಿತ್ತು. ಬೀಜ ಕೂಡ ತೂಕನ ಜಾಸ್ತಿ ಬಂದೈತಿ. ಬೇರೆ ಬೀಜ ನಮ್ಮ ಬೀಜ ಕಂಪೇರ್ ಮಾಡಿದ್ನಂದ್ರೆ ಒಂದು ಚೀಲ ಗೊಬ್ಬರಕ್ಕೆ ಒಂದು ಗೊಬ್ಬರ ಚೀಲಕ್ಕೆ ಬೀಜ ತುಂಬಿಟ್ಟೆ ಅಂದ್ರೆ ಬೇರೆದವರು 22, 23 kg ಬೀಜ ಆಯ್ತು. ನಮ್ದು ಏನಿಲ್ಲ 29, 30 kg ವರೆಗೂ ಬೀಜ ಜಾಸ್ತಿ ತೂಕ ಬಂತು, ಬೋಡ್ನೆಸ್ ಬಂತು. ಈಗ ಇವ್ರಿಗೆ ನಮ್ಗೆ ಕಂಪೇರ್ ಮಾಡಿದ್ನಂದ್ರೆ ಒಂದು ಪ್ಯಾಕೆಟ್ಗೆ 5-6 kg ಜಾಸ್ತಿ ತೂಕ ಬಂತು. ಒಳ್ಳೆ ರಿಸಲ್ಟ್ ಐತ್ರಿ, ಹಾಕ್ಬೋದು. ನಮ್ಮ ಕೊಪ್ಪಳ ಸೀಡ್ ಪ್ರೊಡಕ್ಷನ್ ರೈತರೆಲ್ಲ ನಮ್ಮ ಲಕ್ಷ್ಮಿ ಫುಡ್ಸ್ ಮ್ಯಾನೇಜರ್ ನಮ್ಗೆ ಡಿಫೆನ್ಸ್ ಸೂಪರ್ ಮಿಲ್ ರೆಕಮೆಂಡ್ ಮಾಡಿದ್ರು. ಅದರಿಂದ ಇಷ್ಟೆಲ್ಲ ನಮ್ಗೆ ರಿಸಲ್ಟ್ ಗೊತ್ತಾಗಿದೆ ಅಂತ ಹೇಳಿದ್ರು. ಸೊ ಇವರೇ ನಮ್ಮ ಗಣೇಶ್ ಸರ್. ಸೊ ಗಣೇಶ್ ಸರ್, ನೀವು ಯಾಕೆ ಎಲ್ಲರಿಗೂ ಡಿಫೆನ್ಸ್ ಮತ್ತೆ ಸೂಪರ್ ಮಿಲ್ ರೆಕಮೆಂಡ್ ಮಾಡ್ತೀವಿ? ಜಯಪ್ರಕಾಶ್ ಸರ್ ಫೋನ್ ಮಾಡಿದ್ರು. ಓಕೆ, ಯೂನಿವರ್ಸಿಟಿಯಿಂದ ಒಂದು ಡಿಫೆನ್ಸ್ ಅಂತ ಇದೆ, ಯೂಸ್ ಮಾಡಿ ಅಂದ್ರು. ಬಟ್ ಯಾವುದಾಯ್ತು ನಾವು ಯೂಸ್ ಮಾಡಿದೆ ನಮಗೆ ತಿಳ್ಕೊಂಡೆ, ಫಾರ್ಮರಿಗೆ ಹೇಳಕ್ ಬರಲ್ಲ. ಅದಕ್ಕೋಸ್ಕರ ನಾನು ಅದನ್ನ ಯೂಟ್ಯೂಬಲ್ಲಿ ನೋಡಿದೆ. ಡಿಫೆನ್ಸ್ ಅಂದ್ರೆ ಏನು, ಅದ್ರಲ್ಲಿ ಏನಿದೆ, ಅದನ್ನ ಯಾಕೆ ರೆಕಮೆಂಡ್ ಮಾಡಬೇಕು, ಫಾರ್ಮರಿ ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದು ನಾನು ತಿಳ್ಕೊಂಡ್ರೆ ಫಾರ್ಮರಿಗೆ ಹೇಳ್ಬೋದು. ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿದೆ, ಅದರಲ್ಲಿ ಏನೇನೋ ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ನೋಡಿದೆ. ಅದರಲ್ಲಿ 25 ಪೋಷಕಾಂಶಗಳು ಇದ್ದಾವೆ. ಟ್ರೈಕೋಡರ್ಮಾ, ಸುಡೋಮೋನಾಸ್, ರೈಸೋಬಿಯಮ್ ಇದೆ ಮೇನು. ಆಮೇಲೆ ಫಸ್ಟ್ ಪ್ರೈಮರಿ ನ್ಯೂಟ್ರಿಯನ್ಸ್ NPK ಇದೆ. ಆಮೇಲೆ ಸೆಕೆಂಡರಿ ನ್ಯೂಟ್ರಿಯನ್ಸ್ ಜಿಂಕು, ಬೋರನ್ನು, ಐರನ್ನು, ಮೆಗ್ನೀಷಿಯಮು, ಕ್ಯಾಲ್ಶಿಯಮ್ಮು. ಟೋಟಲ್ಲು ಏನು ಬೇಕಾಗಿರೋದು ನಮ್ಮ ಸೀಡ್ ಪ್ರೊಡಕ್ಷನಿಗೆ, ಬೆಡ್ ಟ್ರೀಟ್ಮೆಂಟಿಗೆ ಏನು ಬೇಕಾಗಿದೆ ನಾವೆಲ್ಲ ಸಪ್ರೇಟ್ ಬೇರೆ ಗೊಬ್ಬರಗಳು ಫರ್ಟಿಲೈಸರ್ ಯೂಸ್ ಮಾಡ್ತಿದ್ವಿ. ಬಟ್ ಒಂದೇ ಗೊಬ್ಬರದಲ್ಲಿ ಇಷ್ಟೆಲ್ಲ ಇದೆ, ಯಾಕೆ ಯೂಸ್ ಮಾಡಬಾರ್ದು? ಆಮೇಲೆ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತೈತೆ, ನೀರನ್ನು ಹಿಡ್ಕೊಳ್ಳೋ ಕೆಪಾಸಿಟಿ ಚೆನ್ನಾಗಿದೆ, ಕ್ರಾಪ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ನೋಡಿ ಆಮೇಲೆ ಸರಿಗೆ ಹೇಳಿದೆ ಕಳಿಸ್ಕೊಡಿ ಸರ್ ಮಾಡಿಕೊಡ್ತೀನಿ ಅಂತ. ಬಟ್ ತೊಗೊಂಡಾದ್ಮೇಲೆ ವಾಟರ್ ಮಿಲನಿಗೆ ತೊಗೊಂಡಿದ್ದು ಮ್ಯಾಮ್. ಇದು ಸ್ಟಾರ್ಟಿಂಗ್ ವಾಟರ್ ಮಿಲನ್ ಆಲ್ರೆಡಿ ಫಸ್ಟ್ ಬ್ಯಾಚ್ ಎಲ್ಲ ಸೋಯಿಂಗ್ ಆಗಿತ್ತು. ಸೆಕೆಂಡ್ ಬ್ಯಾಚಿಗೆ ಕೊಡೋಕೆ ಹೋದೆ, ಯಾರು ತೊಗೋತಾ ಇರಲಿಲ್ಲ. ಬಟ್ ಅದನ್ನ ಕನ್ವಿನ್ಸ್ ಮಾಡಿ ಕೊಡ್ತು, ಅದು ರಿಸಲ್ಟ್ ಬಂತು, ಚೆನ್ನಾಗಿ ರಿಸಲ್ಟ್ ಬಂತು. ವಾಟರ್ ಮಿಲನ್ ರಿಸಲ್ಟು ಅಂದರೆ ಹಾಕಿರೋದಕ್ಕೂ ಹಾಕ್ತಾ ಇರೋದಕ್ಕೂ ಕಂಪ್ಯಾರಿಸನ್ ಸಹ ಮಾಡಿ ನೋಡಿದ್ದೀವಿ. ಟೋಟಲಿ ಲೀಫ್ ಡಿಫ್ರೆನ್ಸ್ ಬಂತು, ವೆಜಿಟೇಟಿವ್ ಗ್ರೋತ್ ಸ್ಟ್ರಾಂಗ್ ಆಗಿ ಬರ್ತಾವೆ. ಓಕೆ, ಅಂದರೆ ಮಾಮೂಲಿ DAP ಬೇರೆ ಎಲ್ಲ ಆಗ್ತಿದ್ದು ಅಷ್ಟು ವೆಜಿಟೇಟಿವ್ ಗ್ರೋತ್ ಕಡಿಮೆ ಆಗ್ತಿತ್ತು, ಬ್ರಾಂಚಸ್ಗಳು ಕಡಿಮೆ ಆಗ್ತಿತ್ತು. ಇದು ಡಿಫೆನ್ಸ್ ಕೊಡೋದ್ರಿಂದ ಬ್ರಾಂಚಸ್ಸು ಚೆನ್ನಾಗಿ ಬಂತು, ಕ್ರಾಪ್ ಹೆಲ್ತಿನೂ ಚೆನ್ನಾಗಿತ್ತು, ಫ್ಲವರಿಂಗು ಮೇನ್ ಫ್ಲವರ್ ಚೆನ್ನಾಗಿತ್ತು, ಲೀಫ್ ಚೆನ್ನಾಗಿತ್ತು, ವಿಗರಸ್ ಚೆನ್ನಾಗಿ ಬರ್ತಾ ಇತ್ತು ಡೇ ಬೈ ಡೇ. ಅದಕ್ಕೋಸ್ಕರ ವಾಟರ್ ಮಿಲನ್ ಎಲ್ಲ ಕಂಟಿನ್ಯೂ ಮಾಡ್ತು. ವಾಟರ್ ಮಿಲನ್ ಆಗ್ತಿದ್ದಂಗೆ ಅದರಲ್ಲಿ ವಾಟರ್ ಮಿಲನ್ನು ಬಿಫೋರ್ ಪಾಲಿನೇಷನ್ನು ಸೂಪರ್ ಮಿಲ ಅಂತ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡಿರಿ ಅಂದರು. ಅದನ್ನು ಸಹ ಯೂಸ್ ಮಾಡಿತು. ಅದರಿಂದ ಫ್ಲವರ್ಗಳು ಸಹ ಚೆನ್ನಾಗಿ ಬರ್ತೈತೆ. ಮೇನ್ ನಮ್ಮದು ಸ್ಟಿಗ್ಮಾ ರೆಸಿಪ್ಟಿವಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಫುಲಾನ್ ತಗೊಳುತ್ತೆ. ಆಮೇಲೆ ಅಟ್ ಅ ಟೈಮೇ ಪಾಲಿನೇಷನ್ ಆದರೆ ಸೆಟ್ಟಿಂಗ್ ಚೆನ್ನಾಗಿ ಆಗ್ತದೆ. ಅದಕ್ಕೋಸ್ಕರ ಸೂಪರ್ ಮಿಲ್ಲನ್ನು ಸಹ ಕೊಡ್ತು. ಅದನ್ನು ಸೂಪರ್ ಮಿಲ್ಲ ಕೊಟ್ಟಿದ್ದರಿಂದ ಫ್ರೂಟು ಮಗ್ಗಿನ ಎಲ್ಲ ಯೂನಿಫಾರ್ಮಿಟಿ ಬರ್ತಾ ಹೋಯಿತು, ಚೆನ್ನಾಗಿ ಸೆಟ್ಟಿಂಗು ಆಯಿತು. ರೀಸೆಂಟ್ಲಿ ಪ್ರೊಕ್ಯೂರ್ಮೆಂಟು ಸಹ ಆಯಿತು. 2 ಟನ್ ಒಮ್ಮೆ ಕಳಿಸ್ತು, ಮೊನ್ನೆ ಒಂದು 2 ಟನ್ ಕಳಿಸ್ತು, ನಿನ್ನೆ ಒಂದು 400 kg ಕಳಿಸ್ತು. ಸೀಡು ಯೂನಿಫಾರ್ಮಿಟಿ ಇರುತ್ತೆ, ಬೋಲ್ಡ್ನೆಸ್ ಇರುತ್ತೆ, ತೂಕ ಸಹ ಬರುತ್ತೆ ಬೀಜ. ನಮಗೆ ಮೇನು ಫಾರ್ಮರಿಗೆ ಕ್ವಾಲಿಟಿ ಬಂತು, ಕ್ವಾಂಟಿಟಿ ಚೆನ್ನಾಗಿ ಬಂತು ಅಂದರೆ ನಾಳೆ ಅಲ್ಲಿ ನಮಗೆ ಜರ್ಮ್ ಚೆನ್ನಾಗಿ ಬರುತ್ತೆ. ಜರ್ಮ್ ಚೆನ್ನಾಗಿ ಬಂದರೆ ಮಾರ್ಕೆಟಲ್ಲಿ ನಮ್ಮದು ಚೆನ್ನಾಗಿ ಓಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸೂಪರ್ ಮಿಲ್ನ ಸಹ ರೆಕಮೆಂಡ್ ಮಾಡಿಸ್ತು.
ಅದು ಮಾಡಿದ ತಕ್ಷಣ ನೆಕ್ಸ್ಟ್ ಬಂದು ಚಿಲ್ಲಿ ತೊಗೊಂಡ್ವಿ. ಚಿಲ್ಲಿಗೆ ಡಿಫೆನ್ಸ್ ತರಿಸ್ಕೊಂಡು ಎಲ್ಲರಿಗೂ ಬ್ಲಡ್ ಟ್ರೀಟ್ಮೆಂಟಿಗೆ ಕೊಟ್ಟಿವಿ. ಎಲ್ಲ ಚೆನ್ನಾಗಿ ಬಂದೈತೆ. ಕ್ರಾಪ್ ಹೆಲ್ತ್ ಇನ್ಸ್ಟೆಂಟ್ ಸ್ಟೇಜು ಚೆನ್ನಾಗಿ ಬಂದೈತೆ. ಚೆನ್ನಾಗೆಲ್ಲ ರೆಸ್ಪಾನ್ಸ್ ಬರ್ತಿದೆ ನನಗೆ. ಓಕೆ, ಗಣೇಶ್ ಅವರು ಎಲ್ಲರಿಗೂ ರೆಕಮೆಂಡ್ ಮಾಡಿದ್ದಾರೆ. ರಿಸಲ್ಟ್ ಕೂಡ ನಿಮ್ ಕಣ್ಮುಂದೆ ಇದೆ. ಸೊ ಡಿಸಿಷನ್ ನಿಮಗ್ ಬಿಟ್ಟಿತ್ತು.